ಮರಳು ಸಾಗಾಟ ಅನುಮತಿಗಾಗಿ ಶಾಸಕಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದೇವದುರ್ಗದ ಶಾಸಕಿ ಕರೆಮ್ಮ ನಾಯಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಶಾಸಕಿ ಮನೆಗೆ ಧಾವಿಸಿರುವಂತಹ ನೂರಾರು ಮರಳು ಸಾಗಾಟಗಾರರು ಅಕ್ರಮ ಮರಳು ಸಾಗಾಟಕ್ಕೆ ಶಾಸಕಿಗೆ ಕಡಿವಾಣ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಮರಳು ಸಾಗಾಟಗಾರರು ಶಾಸಕಿ ಮನೆಗೆ ನುಗ್ಗಿ ಬೆದರಿಕೆಯ ಹಾಕಿರುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ರಾಯಚೂರು ಎಸ್ಪಿಗೆ ಈ ಬಗ್ಗೆ ಶಾಸಕಿ ಕರೆಮ್ಮ ನಾಯಕ್ ದೂರನ್ನು ನೀಡಿದ್ದಾರೆ. ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಮರಳು ದಂಧೆಕೋರರಿಗೆ ಶಾಸಕರಿಂದ ಭಯ ಇರಬೇಕು, ಆದ್ರೆ ಮರಳು ದಂಧೆಕೋರರಿಂದನೇ ಶಾಸಕಿಯವರಿಗೆ ಭಯ ಇದೆ. ಅವರಿಗೆ ಏನಂದ್ರೆ ಭಯ ಪಡಿಸುವಂತಹ ರೀತಿಯಲ್ಲಿ ಆ ಮರಳು ದಂಧೆಕೋರರು ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿ ಈಗ ಎಸ್ಪಿ ಅವರಿಗೆ ಶಾಸಕಿ ದೂರನ್ನ ದಾಖಲು ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ, ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯಾವಳಿಗಳಿದು. ಅಕ್ರಮವಾಗಿ ಕೃಷ್ಣಾ ನದಿಯಲ್ಲಿ ಮರಳನ್ನ ಮಿತಿಮೀರಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರಂತೆ. ಅಕ್ರಮ ಸಾಗಾಟ ಮರಳಿಗೆನಂದ್ರೆ ಶಾಸಕಿಯವರು ಕಡಿವಾಣ ಹಾಕಿದ್ರು. ಮರಳು ಸಾಗಾಟಕ್ಕಾಗಿ ಅನುಮತಿಗಾಗಿ ಶಾಸಕಿಯವರಿಗೆ ಬೆದರಿಕೆಯನ್ನು ಹಾಕ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಆ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಚಾಚ್ಕೊಂಡ್ಬಿಟ್ಟಿದೆ, ಅದರಿಂದ ಎಷ್ಟು ಲಕ್ಷಾಂತರ ರೂಪಾಯಿ ಹಣ ಬರ್ತಾ ಇತ್ತು. ಸ್ವತಃ ಶಾಸಕಿಯ ಮನೆಗೆ ಬರ್ತಾರೆ, ಅವ್ರ ಮನೆಗೆ ನುಗ್ಗಿ ಶಾಸಕಿಯವರಿಗೆ ಬೆದರಿಕೆ ಹಾಕ್ತಾರಂತೆ. ನೂರಾರು ಜನ ಬರ್ತಾರೆ, ಅದರಲ್ಲಿ ಈಗ 66 ಜನ ಯಾರೆಲ್ಲ ಭಯ ಪಡಿಸಿದ್ರಲ್ಲ ಅವರ ವಿರುದ್ಧವಾಗಿ FIR ದಾಖಲಾಗಿದೆ. ಈ ಬಗ್ಗೆ ಸ್ವತಃ ಶಾಸಕಿಯವರೇ ಅಸಹಾಯಕತೆ ರೀತಿಯಲ್ಲಿ ತಮ್ಮ ಅಳಲನ್ನು ತೋಡ್ಕೋತಾರೆ. ಕೊನೆಗೆ ಅಂತಿಮವಾಗಿ ಅಲ್ಲಿರುವಂತಹ SP ಅವರಿಗೆ ಹೋಗಿ ಲಿಖಿತ ಮೂಲಕವಾಗಿ ದೂರನ್ನು ದಾಖಲಿಸ್ತಾರೆ. ಈಗ ಸದ್ಯ ದೇವದುರ್ಗ ಠಾಣೆಯಲ್ಲಿ 60ಕ್ಕೂ ಹೆಚ್ಚು ಜನರ ಮೇಲೆ FIR ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಶ್ರೀಕಾಂತ್ ಕೊಡ್ತಾರೆ. ಶ್ರೀಕಾಂತ್, ರಾಯಚೂರಿನಲ್ಲಿ ಮರಳು ಗಣಿಗಾರಿಕೆಯ ವಿಚಾರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಎಷ್ಟು ಅಕ್ರಮವಾಗಿ ನಡೆಯುತ್ತೆ ಅನ್ನುವಂಥದ್ದು ಉತ್ತರ ಕರ್ನಾಟಕ, ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಗೊತ್ತು. ಈ ರಾಯಚೂರು ಮರಳು ಕಲಬುರಗಿಗೆ ಬರುತ್ತೆ, ಬೀದರ್ಗೆ ಹೋಗುತ್ತೆ, ಬಾಗಲಕೋಟೆ ಹೋಗುತ್ತೆ, ಎಲ್ಲ ಕಡೆಗೆ ಹೋಗುತ್ತೆ. ಅಷ್ಟರ ಮಟ್ಟಿಗೆ ಮರಳು ಮಾಫಿಯಾ ಇದೆ. ಅದನ್ನ ತಡೆಯೋ ಸಲುವಾಗಿ ಶಾಸಕಿ ಏನೋ ಪ್ಲಾನ್ ಅನ್ನ ಮಾಡಿದ್ರೆ ಅವರಿಗೆ ಭಯ ಪಡಿಸಿದಾರಂತಲ್ಲ, ಏನಿದು ಪ್ರಕರಣ? ನಿಜವಾಗ್ಲೂ ಜಗದೀಶ್, ರಾಯಚೂರು ಜಿಲ್ಲೆಯಲ್ಲಿ ಏನು ಕೃಷ್ಣಾ ನದಿ ಪಾತ್ರದಲ್ಲಿ ಬರುವಂತಹ ಪ್ರಮುಖವಾಗಿ ದೇವದುರ್ಗ ತಾಲೂಕು, ಲಿಂಗಸ್ಕೂರು ತಾಲೂಕು, ಹಾಗೇನೆ ರಾಯಚೂರು ತಾಲೂಕು, ಅದರಲ್ಲೂ ವಿಶೇಷವಾಗಿ ಕರೆಮ್ಮಜಿ ನಾಯಕ್ ಅವರು ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರ ಕ್ಷೇತ್ರದಲ್ಲಿ ಬರುವಂತಹ ಕೃಷ್ಣಾ ನದಿ ಪಾತ್ರದಲ್ಲಿ 25ಕ್ಕೂ ಹೆಚ್ಚು ಹಳ್ಳಿಗಳು ಈ ಒಂದು ನದಿ ಪಾತ್ರದಲ್ಲೇ ಬರ್ತದೆ. ಅಲ್ಲಿ ಹಗಲು ರಾತ್ರಿ ಮರಳು ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಗೆ ಇರುವಂತಹ ಮಾಹಿತಿಯ ಪ್ರಕಾರ ಕೇವಲ ಮೂರು ಕಡೆ ಮಾತ್ರ ಹಟ್ಟಿ ಚಿನ್ನದ ಗಣಿ ಕಂಪನಿಯವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮರಳು ಗಣಿಗಾರಿಕೆಯನ್ನ 3 ಪ್ಲೇಸ್ ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ. ಇನ್ನುಳಿದಂತೆ ಎಲ್ಲರೂ ಸಹ ಸಕ್ರಮವಾಗಿ ಮರಳು ಗಣಿಗಾರಿಕೆ ಇಲ್ಲ. ಆದ್ರೆ ರಾತ್ರೋರಾತ್ರಿ ಸಂಜೆ 8 ಗಂಟೆ ಆಯ್ತು ಅಂದ್ರೆ ಬೆಳಗ್ಗೆ 6 ಗಂಟೆವರೆಗೂ ನೂರಾರು ಟಿಪ್ಪರ್ಗಳು, ಜಗದೀಶ್, ನೋಡಿದ್ರೆ ನಮ್ಗೆ ಶಾಕ್ ಆಗ್ತದೆ. ದೊಡ್ಡ ಮಟ್ಟದಲ್ಲಿ ಒಂದು ಗಣಿಗಾರಿಕೆ ನಡೀತಾ ಇರುವಂತದ್ದು. ಇದನ್ನ ಕಡಿವಾಣ ಹಾಕ್ಬೇಕು ಅಂತೇಳಿ ಈ ಮೊದಲಿನಿಂದಲೂ ಶಾಸಕರು ಯಾರಿದ್ರು, ಅದಾದ್ಮೇಲೆ ಈಗಿನ ಶಾಸಕರು ಸಹ ಪ್ರಯತ್ನ ಪಡ್ತಾ ಇದ್ರು. ಅದನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಶಾಸಕರೇ ಖುದ್ದಾಗಿ ಫೀಲ್ಡ್ ಇಳಿದ್ರು ಸಹ ಅಕ್ರಮ ಮರಳು ಗಣಿಗಾರಿಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಮೊನ್ನೆ ಶಾಸಕರು ಈ ಒಂದು ಅಕ್ರಮ ಮರಳು ಗಣಿಗಾರಿಕೆ ಪ್ರದೇಶದಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದು ಪೊಲೀಸರವ್ರನ್ನ ಕರೆಸಿ ಒಂದು 4-5 ಟಿಪ್ಪರ್ಗಳನ್ನ ಸೀಸ್ ಮಾಡಿಸಿರ್ತಾರೆ. ಸೀಸ್ ಮಾಡಿಸಿದಂತಹ ಸಿಟ್ಟನ್ನು ಇಟ್ಕೊಂಡಿರುವಂತಹ ಈ ಗಣಿಗಾರಿಕೆ ಮಾಡೋರು, ಟಿಪ್ಪರ್ ಮಾಲೀಕರು ಕಂಪ್ಲೀಟ್ ಆಗಿ ದೇವದುರ್ಗ ಶಾಸಕರು ಮನೆಗೆ ನುಗ್ಗಿದ್ದಾರೆ. ಹೋಗಿ ಅವರಿಗೆ ನಮ್ಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ಯಾವುದೇ ರೀತಿಯಾದಂತಹ ಬೆದರಿಕೆ ಹಾಕಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ ನ್ಯೂಸ್ ಫಸ್ಟ್ಗೆ. ಆದ್ರೆ ಶಾಸಕರ ಕಡೆಯವ್ರು ಹೇಳ್ತಾರೆ, ಇಲ್ಲ ನಮ್ಗೆ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ, ನಮ್ಗೆ ಜೀವ ಬೆದರಿಕೆ ಹಾಕಿದ್ದಾರೆ, ನಮ್ಗೂ ಸಹ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಅನಾನುಕೂಲವಾದಂತಹ ವಾತಾವರಣ ಇದೆ ಅನ್ನೋಂತ ಒಂದು ಮಾತನ್ನ JDS ನವರು ಹೇಳ್ತಾರೆ. ಶಾಸಕಿ ಕರೆಮ್ಮಜಿ ನಾಯಕ್ ಅವ್ರನ್ನು ಖುದ್ದಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಇಲ್ಲಿನ ಪೊಲೀಸರೇ ಕಿಂಗ್ ಪಿನ್ಗಳಂತ ಹೇಳ್ತಾ ಇದ್ದಾರೆ, ಪೊಲೀಸರೇ ಅಕ್ರಮ ಮರಳು ಗಣಿಗಾರಿಕೆ. ಆದ್ರೆ ಈ ಮರಳು ಸಮಿತಿ ಒಂದು 7-8 ಇಲಾಖೆಗಳು ಸೇರಿ ಒಂದು ಸಮಿತಿ ಮಾಡಿಕೊಂಡು ಮರಳು ಗಣಿಗಾರಿಕೆಯನ್ನ ಕಂಟ್ರೋಲ್ ಮಾಡ್ಬೇಕಂತಿದೆ. ಆದ್ರೆ ಯಾರು ಕಂಟ್ರೋಲ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಇರುವಂತಹ ಮಾಹಿತಿಯ ಪ್ರಕಾರ ಶಾಸಕರು ಸಹ ಅಕ್ರಮ ಮರಳು ಗಣಿಗಾರಿಕೆಯಲ್ಲಿ ಪಾಲ್ದಾರರಾಗಿದ್ದಾರೆ ಅನ್ನುವಂತ ಒಂದು ಆರೋಪನೂ ಸಹ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇವದುರ್ಗ ದೊಡ್ಡ ಮಟ್ಟದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇರುವಂತದ್ದು ಜಗದೀಶ್.